ಸ್ನೇಹಿತರೆ, ವೆಲ್ಕಮ್ ಟು ಶ್ರೀ ಗಂಟೆ ಗಣಪತಿ ಟೆಂಪಲ್ ಚಂದಗುಳಿ. ಇದೊಂದು ಸುಂದರವಾದಂಥ ಟೆಂಪಲ್ಲು ಲೊಕೇಟ್ ಆಗಿರುವುದು ಚಂದಗುಳಿ ಎನ್ನುವ ಪ್ಲೇಸಲ್ಲಿ. ಯಲ್ಲಾಪುರದಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸು, ಆಮೇಲೆ ಶಿರ್ಸಿಯಿಂದ ಅರೌಂಡ್ ಒಂದು 40-45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಟೆಂಪಲ್ ಇದು. ಇದನ್ನು ಗಂಟೆ ಗಣಪತಿ ಟೆಂಪಲ್ ಅಂತಲೇ ಕರೀತಾರೆ, ಅದಕ್ಕೆ ಫೇಮಸ್ ಆಗಿರೋದು. ಇಲ್ಲಿ ಒಂದು ಪ್ರತೀತಿ ಇದೆ. ಯಾರು ಬಂದು ಇಲ್ಲಿ ಒಂದು ಗಂಟೆಯನ್ನು ಕಾಣಿಕೆಯಾಗಿ ಕೊಟ್ಟು ಅವರ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಾರೋ ಅದು ನೆರವೇರುತ್ತೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಆದ್ದರಿಂದ ಇಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾರೆ. ಇದೊಂದು ಉತ್ತರ ಕನ್ನಡದ ಪ್ರಮುಖ ಶಕ್ತಿಯುತವಾದಂತಹ ಟೆಂಪಲ್ಗಳಲ್ಲಿ ಒಂದಿದು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಶಿರ್ಸಿಯಿಂದ ಆಲ್ಮೋಸ್ಟ್ ಒಂದು 45 ಕಿಲೋಮೀಟರ್ಸು, ಆಮೇಲೆ ಯಲ್ಲಾಪುರದಿಂದ ಆಲ್ಮೋಸ್ಟ್ ಒಂದು 19 ಕಿಲೋಮೀಟ್ರಲ್ಲಿರುವಂಥ ಒಂದು ಟೆಂಪಲ್ ಇದು. ಪ್ರಮುಖವಾದಂತಹ ಮಹಾಗಣಪತಿಯ ಟೆಂಪಲ್ ಇದು. ಇದನ್ನು ಸಿದ್ಧಿವಿನಾಯಕ ಟೆಂಪಲ್ ಅಂತ ಕೂಡ ಕರೀತಾರೆ. ಆ್ಯಕ್ಚುಯಲ್ ಟೆಂಪಲ್ ನೇಮು ಸಿದ್ಧಿವಿನಾಯಕ ಟೆಂಪಲ್ ಅಂತ. ಬಟ್ ಇಲ್ಲಿ ಬರುವ ಭಕ್ತರು ಗಂಟೆಯನ್ನು ಕಾಣಿಕೆ ಕೊಡುವ ಪ್ರತೀತಿ ಇರೋದರಿಂದ ಇದನ್ನು ಗಂಟೆ ಗಣಪತಿ ಟೆಂಪಲ್ ಅಂತ ಕೂಡ ಕರೀತಾರೆ. ಪ್ಲೇಸ್ ನೇಮು ಚಂದಗುಳಿ ಅಂತ ಇದು. ಇನ್ನು ಈ ಟೆಂಪಲ್ ಓಪನ್ ಇರೋದು ಡೇ ಟೈಮಲ್ಲಿ ಮಾತ್ರ. ಅರ್ಲಿ ಮಾರ್ನಿಂಗ್ 7 ಮಧ್ಯಾಹ್ನ 1 ಗಂಟೆವರೆಗೆ ಓಪನ್ ಇರುತ್ತೆ. ಆಮೇಲೆ ಮಧ್ಯಾಹ್ನ 4 ಗಂಟೆಯಿಂದ ಓಪನ್ ಆದರೆ ಸಂಜೆ 8 ಗಂಟೆವರೆಗೆ ಓಪನ್ ಇರುತ್ತೆ. ಸೊ ಮಧ್ಯಾಹ್ನ ಇನ್ ಬಿಟ್ವೀನ್ 1 to 4 ಇದು ಕ್ಲೋಸ್ ಇರುತ್ತೆ. ಇನ್ನು ವೀಕೆಂಡಲ್ಲಿ ಬರ್ತೀರಂತಂದರೆ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕಂದರೆ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಎಸ್ಪೆಷಲಿ ಗಣೇಶನ ಪ್ರಮುಖವಾದಂತಹ ಪೂಜೆಗಳಿರುವಂಥ ದಿನಗಳಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ. ಇದು ಟೆಂಪಲ್ ಕೂಡ ತುಂಬಾ ಅದ್ಭುತವಾಗಿದ್ದು ಪ್ರಮುಖವಾದಂತಹ ಮಲೆನಾಡು ಶೈಲಿಯಲ್ಲಿ ಕಟ್ಟಿರುವಂಥ ಟೆಂಪಲ್ ಇದು. ಒಳಭಾಗದಲ್ಲಿ ಸುಂದರವಾದಂಥ ಮರದ ರಚನೆಗಳನ್ನು ಕೂಡ ನೀವು ನೋಡ್ಬೋದು. ಇನ್ನು ಪಾವಿತ್ರ್ಯತೆಯನ್ನು ಉಳಿಸೋ ದೃಷ್ಟಿಯಿಂದ ಒಳಭಾಗದಲ್ಲಿ ಕಂಪ್ಲೀಟಾಗಿ ಫೋಟೋ ಅಥವಾ ವಿಡಿಯೋಗ್ರಫಿಗೆ ಅವಕಾಶ ಇಲ್ಲ. ತುಂಬ ಚಿಕ್ಕದಾಗಿ ಆಮೇಲೆ ಕ್ಲೀನಾಗಿ ವೆಲ್ ಮೇಂಟೈನ್ ಮಾಡಿರುವಂತಹ ಟೆಂಪಲ್ ಇದು. ಪ್ರಮುಖ ಆರ್ಕಿಟೆಕ್ಚರು ಮಲೆನಾಡಿನ ಆರ್ಕಿಟೆಕ್ಚರಲ್ಲಿ ಇದನ್ನು ಕಟ್ಟಿರುವಂತಹದ್ದು. ಒಳಭಾಗ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅಲ್ಲಲ್ಲಿ ನೋಡ್ಬೋದು ದೊಡ್ಡ ದೊಡ್ಡದಾದಂಥ ಗಂಟೆಗಳನ್ನು ನೀವು ನೋಡ್ಬೋದು. ಹಾಗೆ ಬರುವ ಭಕ್ತರು ಗಂಟೆಯನ್ನು ಕಾಣಿಕೆ ಕೊಡ್ತಾರೆ. ಅದನ್ನು ಪೂಜೆ ಮಾಡಿ ಇಮಿಡಿಯೇಟಾಗಿ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಲಿ ಅಂತ ದೇವರ ಹತ್ರ ಪೂಜೆ ಮಾಡ್ತಾರೆ. ಇನ್ನು ಇಲ್ಲಿಗೆ ಬರ್ತೀರಂತಂದರೆ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಇಲ್ಲ. ಪಾರ್ಕಿಂಗ್ ಅಂತ ಒಂದು ಸ್ವಲ್ಪ ನೀವು ಪೇ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಎಕ್ಸ್ಪೆನ್ಸ್ ಇಲ್ಲ ಇಲ್ಲಿ. ಇನ್ನು ಒಳಭಾಗದ ಗುಡಿಯನ್ನು ನೋಡೋದಾದರೆ ಇದು ಕಂಪ್ಲೀಟಾಗಿ ಮರದಲ್ಲಿ ನಿರ್ಮಾಣ ಮಾಡಿರುವಂತಹದ್ದು. ಕಲ್ಲು ಮತ್ತು ಮರಗಳ ಮಿಶ್ರಣದಲ್ಲಿ ಕಟ್ಟಿರುವಂತಹದ್ದು. ಮರದ ರಚನೆಗಳು ಮಾತ್ರ ತುಂಬಾ ಅದ್ಭುತವಾಗಿದೆ. ಬೀಟೆ, ಹೊನ್ನೆ, ಹಲಸುಗಳಂತಹ ಪ್ರಮುಖವಾದಂತಹ ಮರಗಳಲ್ಲಿ ಕೆತ್ತಿರುವಂತಹ ಅದ್ಭುತ ಕೆತ್ತನೆಗಳಿವು. ಇನ್ನು ಇಲ್ಲಿ ಮಧ್ಯಾಹ್ನ ಟೈಮು ಊಟದ ವ್ಯವಸ್ಥೆ ಕೂಡ ಇರೋದ್ರಿಂದ ಬಂದಂಥ ಭಕ್ತರು ಊಟವನ್ನು ಕೂಡ ಮಾಡಬಹುದು ಇಲ್ಲಿ. ಇನ್ನು ಮರದ ಅದ್ಭುತ ರಚನೆಗಳನ್ನು ನೀವು ನೋಡ್ಬೋದು. ಅದರ ಮೇಲೆ ದೇವರುಗಳ ಚಿತ್ರಗಳನ್ನು ಕೆತ್ತಿಡೋದನ್ನು ಕೂಡ ನೀವು ನೋಡ್ಬೋದು. ಇದೊಂದು ಪ್ರಮುಖವಾದಂತಹ ಶಕ್ತಿ ದೇವರು ಮಹಾಗಣಪತಿಯ ಟೆಂಪಲ್ ಇದು. ಸೊ ನೀವು ಉತ್ತರ ಕನ್ನಡದಲ್ಲಿ ಇದ್ದರೆ ಇದೊಂದು ಮಸ್ಟ್ ವಿಸಿಟ್ ಟೆಂಪಲ್ಲು. ನಿಮ್ಮ ಏನೇ ಇಷ್ಟಾರ್ಥಗಳನ್ನು ಬೇಕಿದ್ರೂ ನೀವು ಬೇಡಿಕೊಂಡು ದೇವರಿಗೆ ಒಂದು ಗಂಟೆನ ಕೊಡ್ತೀನಿ ಅಂತ ಒಂದು ಆರೈಕೆ ಮಾಡಿಕೊಂಡ್ರೆ ಅದು ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇರುವಂತಹ ಪ್ಲೇಸ್ ಇದು. ಇನ್ನು ಮಧ್ಯಾಹ್ನ ಟೈಮ್ ಊಟ ಕೂಡ ಇರುತ್ತೆ ಇಲ್ಲಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 5 to 8 ಕಿಲೋಮೀಟರ್ಸ್ ನೀವು ಮುಂದುವರೆದರೆ ಅಲ್ಲಿ ಇನ್ನು ಅದ್ಭುತವಾದಂತಹ ಮಾಗೋಡ್ ಫಾಲ್ಸನ್ನು ಕೂಡ ನೀವು ನೋಡ್ಬೋದು. ಆಮೇಲೆ ಪಕ್ಕದಲ್ಲೇ ಜೇನ್ಕಲ್ ಗುಡ್ಡ ಕೂಡ ಇದೆ. ಹೀಗೆ ಹಲವಾರು ಟೂರಿಸ್ಟ್ ಸ್ಪಾಟ್ಗಳು ಇದರ ಅಕ್ಕಪಕ್ಕ ಇರೋದ್ರಿಂದ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಈ ಎಲ್ಲ ಪ್ಲೇಸ್ಗಳನ್ನು ನೀವು ನೋಡ್ಬೋದು. ತುಂಬಾ ಅದ್ಭುತವಂಥ ಪ್ಲೇಸ್ಗಳಿದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಸ್ಪೆಷಲಿ ಯಲ್ಲಾಪುರ ಭಾಗದಲ್ಲಿ ಇದ್ದೀರ ಅಂತ ಅಂದರೆ ಇವುಗಳನ್ನು ಕವರ್ ಮಾಡಲೇಬೇಕಾದಂತಹ ಪ್ಲೇಸ್ಗಳಿದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ and also hit on bell icon to get all the similar notification.
ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತಿದ್ದಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಇದರಲ್ಲಿರುವ ಮಾಹಿತಿ ಅವರಿಗೆ ಹೆಲ್ಪ್ ಆಗ್ಬೋದು.